ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ನಾವ್ ಇವಾಗ ಹೊಸಪೇಟೆಯಲ್ಲಿ ಫೇಮಸ್ ಆಗಿರೋ ಕಾಲ್ ಸೂಪ್ ಅಂಡ್ ಕಬಾಬ್ ತಿನ್ನಕ್ ಹೋಗ್ತಾ ಇದೀವಿ. ಬನ್ನಿ, ನಿಮ್ಗೂ ತೋರಿಸ್ತೀನಿ, ಎಂಜಾಯ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ. ಈ ದೋಸ್ತ ರಾತ್ರಿ ಬರ್ತೀನಿ ಅನ್ಬಿಟ್ಟು ಇವಾಗ ಬಂದವನೇ ಕಾಲ್ ಸೂಪ್ ಹೊಡಿಯಕ್ಕೆ. ಇವರೇ ಕಾಲ್ ಸೂಪ್ ಕೊಡ್ತಾರೆ, ಇವತ್ತು ಈಗ ಕರ್ಕೊಂಡೋಗಿ ಕಾಲ್ ಸೂಪ್ ಕುಡ್ಕೊಂಡು ಬಂದು ಆಮೇಲೆ ನಿಮ್ಗೆ ಕಾಲ್ ಸೂಪ್ ವಿತ್ ಕಬಾಬ್. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ನಾವ್ ಇವತ್ತು ನಿಮ್ಗೆ ಹೊಸಕೋಟೆಯಲ್ಲಿ ತುಂಬಾನೇ ಚೆನ್ನಾಗಿ ಸಿಗುವಂತಹ ಕಬಾಬು ಮತ್ತೆ ಬಿರಿಯಾನಿ ಎಲ್ಲಿ ಸಿಗುತ್ತೆ ಅಂತ ತೋರಿಸ್ತೀನಿ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ನಮ್ಮ ವಿಡಿಯೋದಲ್ಲಿ ಇವತ್ತು ಎಲ್ರು ಬಂದಿದ್ದಾರೆ. ಸೊ ಇವರು ರಾತ್ರಿ ಬರ್ತೀವಿ ಅಂತ ಹೇಳಿ ಈಗ ಬಂದವ್ರೆ. ಸೊ ಇವತ್ತು ಇವ್ರು ನಮ್ಗೆ ಕಾಲ್ ಸೂಪು, ಕಬಾಬು, ಬಿರಿಯಾನಿ ಎಲ್ಲ ನಮ್ಗೆ. ಸೊ ಇವರೇ ಸ್ಪಾನ್ಸರ್ಸ್. ಇವತ್ತು ಬೆಸ್ಟ್ ಕಾಲ್ ಸೂಪು ಮತ್ತೆ ಕಬಾಬ್ ಸಿಗೋ ಜಾಗನ ನಾವು ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಸೊ ನೀವ್ ಯಾರಾದ್ರೂ ಹೊಸಕೋಟೆಗೆ ಬರೋರಿದ್ರೆ ಬೆಸ್ಟ್ ಕಾಲ್ ಸೂಪ್ ಮತ್ತೆ ಕಬಾಬ್ ಎಲ್ಲಿ ಸಿಗುತ್ತೆ ಅಂತ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಪರ್ಸನಲಿ ನಮ್ಗೆ ತುಂಬಾನೇ ಇಷ್ಟ ಈ ಕಾಲ್ ಸೂಪ್ ಮತ್ತೆ ಕಬಾಬು ಅಲ್ಲಿ ಸಿಗುವಂತದ್ದು. ಸೊ ಇವತ್ತು ಅಲ್ಲಿಗೆ ನಾವು ಹೋಗ್ತಾ ಇದೀವಿ. ವಿಡಿಯೋನ ಪೂರ್ತಿ ನೋಡಿ ಎಲ್ಲಿ ಅಂತ ನಿಮ್ಗೂ ಗೊತ್ತಾಗುತ್ತೆ. ಇವಾಗ ಹೊರಡೋಣ, ಎಲ್ರು ಬನ್ನಿ, ಹೋಗೋಣ. ಬಿರಿಯಾನಿ ಅಂದ್ರೆ ಬಿರಿಯಾನಿ ಸ್ಪಾಟ್ ಹತ್ರ ಬಂದ್ವಿ. ಸೊ ಕಾಲ್ ಸೂಪ್ ಹೇಗಿರುತ್ತೆ ಅಂತ ತೋರಿಸ್ತೀವಿ. ತುಂಬಾನೇ ಟೇಸ್ಟಿ ಆಗಿರುತ್ತೆ. ನನಗಂತೂ ತುಂಬಾನೇ ಇಷ್ಟ ಈ ಕಾಲ್ ಸೂಪ್. ಸೊ ಹಂಗಾಗಿ ಇಲ್ಲಿ ಬಂದ ತಕ್ಷಣ ಬಿರಿಯಾನಿ ಘಮ ಘಮ ಅಂತ ಸ್ಮೆಲ್ ಬರ್ತಿದೆ. ಬಟ್ ಬಿರಿಯಾನಿ ನಂಗೇನಲ್ಲ ಇಲ್ಲಿ ಅಷ್ಟು ಇಷ್ಟ ಆಗಲ್ಲ. ಬಟ್ ಕಾಲ್ ಸೂಪ್ ಕಬಾಬು ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಅದು ಹೇಗಿರುತ್ತೆ ಅಂತ ಟ್ರೈ ಮಾಡಿ. ಇವತ್ತು ಹೇಗಿರುತ್ತೆ ಗೊತ್ತಿಲ್ಲ, ಬಟ್ ನಾನು ಬೆಸ್ಟ್ ಕಾಲ್ ಸೂಪ್ ಸಿಗೋದು ಇಲ್ಲೇ. ನನಗಂತೂ ತುಂಬಾ ಇಷ್ಟ ಇಲ್ಲಿ ಮಾಡೋದು. ಸೊ ಇವಾಗ ಬನ್ನಿ ಒಳಗೋಗೋಣ. ಫಸ್ಟ್ ಟೈಮ್ ಬಂದಿದ್ದಾನೆ. ಕಬಾಬ್ ತಿಂತೀಯಾ ಮಗ್ನೆ? ಯಾಕಂದ್ರೆ ನೀವ್ ಇಬ್ರು ನೋಡಕ್ ಒಂದೇ ತರ ಕಾಣಿಸ್ತಿದ್ದೀರಾ. ಅವನು ಗುಂಡ್ಗುಂಡಕ್ಕಿದ್ದಾನೆ, ನೀನು ಗುಂಡ್ಗುಂಡಕ್ಕಿದ್ಯಾ. ಇಬ್ರು ಒಂದೇ ತರ ಕಾಣಿಸ್ತಿದ್ದೀರಾ. ಆಮೇಲೆ ತಿರುಗ್ಸಿ ಈ ಕಡೆ. ಅಪ್ಪು ಇಲ್ಲಿ ಕಾಣಿಸ್ತಾನೆ ಇಲ್ಲ. ಜರ್ಕಿ ಕಲರ್ ಅವ್ರ ಕಲರ್ ಎಲ್ಲ ಒಂದೇ ಆಗ್ಬಿಟ್ಟಿವಿ. ಏನಿಲ್ಲ ಏನಿಲ್ಲ. ಇದು ಕಾಲ್ ಸೂಪ್ ಸಿಗೋ ಜಾಗ. ಇಲ್ಲೇ ನೀನು ಕಬಾಬು ಅವರಿಬ್ರು ಟೇಸ್ಟ್ ಮಾಡಿ ಹೇಳ್ತಾರೆ. ಅವ್ರಿಗೆ ಹೆಂಗ್ ಅನ್ಸುತ್ತೆ ಅಂತ ಅವರೇ ಇದನ್ನ ಹೇಳ್ಬೇಕು. ನನಗಂತೂ ಕಬಾಬು ಮತ್ತೆ ಕಾಲ್ ಸೂಪ್ ತುಂಬಾನೇ ಇಷ್ಟ. ಟೇಸ್ಟ್ ಮಾಡಿ ಹೇಳೋ ಹೇಗಿದೆ ಅಂತ ಇದೇ ಹೇಳ್ಬೇಕು. ಅದು ನಿಮ್ಗೆ ಹೆಂಗ್ ಅನಿಸ್ತು ಅಂತ. ಕುಡಿತಾನೆ ಇದೆಯಾ? ಸೂಪರ್ ಆಗಿದೆ, ಚೆನ್ನಾಗಿದೆ. ಐ ಸಜೆಷನ್ ಬೆಸ್ಟ್ ಸೂಪ್ ಕಾಲ್ ಸೂಪ್. ನೀವ್ ಹೇಳ್ರಿ. ವಾರಕ್ಕೊಂದ್ಸಲ ನಾವು ಇಲ್ಲಿ ತಗೊಂಡೋಗಿ ಇವ್ ನೋಡ್ಬೇಕಾದ್ರೆ ಸುಮ್ನೆ ಚೆನ್ನಾಗಿಲ್ಲ ಅಂತಾನೆ. ಗೊತ್ತಾಗಲ್ಲ. ಕಾಲ್ ಸೂಪ್ ಸೂಪರ್ ಆಗಿದೆ. ನೆಕ್ಸ್ಟ್ ಕಬಾಬ್ ಟ್ರೈ ಮಾಡ್ತೀವಿ. ಇವಾಗ ಕಬಾಬ್ ಟ್ರೈ ಮಾಡಿ ಫೀಡ್ಬ್ಯಾಕ್ ಕೊಡ್ತೀವಿ. ಬರೀ ಮೂಲನೇ ಹಾಕಿದ್ರೆ ಕಬಾಬಲ್ಲಿ ಒಂದು ಸೌದು ಇಲ್ಲ.
ಇವಾಗ ನಾನ್ ಟ್ರೈ ಮಾಡ್ತಿದೀನಿ ಕಾಲ್ ಸೂಪು ಹೆಂಗಿದೆ ಅಂತ ಹೇಳ್ತೀನಿ ಇವತ್ತು ಹೆಂಗಿದೆ ಅಂತ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಉಪ್ಪು ಹುಳಿ ಖಾರ ಮತ್ತೆ ಆ ಜಿಡ್ಡು ಏನಂತೀವಿ ಅದೆಲ್ಲ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನನಗಂತೂ ಪರ್ಸನಲಿ ಇಲ್ಲಿ ಸಿಗೋ ಕಾಲ್ ಸೂಪು ತುಂಬಾನೇ ಇಷ್ಟ. ಕಾಲ್ ಸೂಪು ಮತ್ತೆ ಕಬಾಬು ನೀವ್ಯಾರಾದ್ರೂ ಹೊಸಕೋಟೆ ಕಡೆ ಬಂದ್ರೆ ಖಂಡಿತ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿದೆ. ಇದು ಯಾವ್ದೇ ರೀತಿಯಂತ ಪ್ರಮೋಷನ್ ವಿಡಿಯೋ ಅಲ್ಲ, ನನಗಂತೂ ತುಂಬಾನೇ ಇಷ್ಟ, ಹಂಗಾಗಿ ನಿಮ್ಗೂ ಹೇಳ್ತಾ ಇದೀನಿ. ಇಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಕಬಾಬು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಒಂದೇ ಒಂದು ಏನಂತ ಹೇಳಿದ್ರೆ ಬೇಜಾರಾಗುವಂತ ವಿಷಯ, ಈ ರೀತಿ ಪ್ಲಾಸ್ಟಿಕ್ ಬೌಲ್ ಅಲ್ಲಿ ಕೊಡ್ತಾರೆ. ನಮಗ್ ಗೊತ್ತು ಪ್ಲಾಸ್ಟಿಕ್ ಬೌಲ್ ಅಲ್ಲಿ ಕುಡಿದ್ರೆ ಆರೋಗ್ಯ ಹಾಳಾಗುತ್ತೆ ಅಂತ, ಆದ್ರೂ ಏನ್ ಮಾಡೋದು, ತುಂಬಾ ಟೇಸ್ಟಿ ಆಗಿರುತ್ತೆ ಹಂಗಾಗಿ ಟ್ರೈ ಮಾಡ್ತೀವಿ ಅಷ್ಟೇ. ಆದ್ರೆ ನಾವೇನು ಯಾವಾಗ್ಲೂ ಪ್ಲಾಸ್ಟಿಕ್ ಬೌಲ್ ಅಲ್ಲೇ ತಗೊಳಲ್ಲ, ಅವಾಗ ಬಂದು ತಗೊಂತೀವಲ್ವಾ, ಹಂಗಾಗಿ ಒಂದ್ಸಲ ಅಲ್ವಾ ಅಂತ ಹೇಳಿ ಸುಮ್ನಾಗ್ಬಿಡ್ತೀವಿ. ಬಟ್ ಆದಷ್ಟು ಪ್ಲಾಸ್ಟಿಕ್ ನ ಕಡಿಮೆ ಮಾಡೋದ್ ಬೇಕು. ಇಲ್ಲಿ ಪ್ಲಾಸ್ಟಿಕ್ ಬಿಸಿದು ಪ್ಲಾಸ್ಟಿಕ್ ಬೌಲ್ ಅಲ್ಲಿ ತಿನ್ಬಾರ್ದು, ಅದ್ ನಮಗೂ ಗೊತ್ತು, ಆದ್ರೂ ಕೂಡ ಏನ್ ಮಾಡೋದು ಮಾಡ್ತಾ ಇದೀವಿ. ಬಟ್ ಟೇಸ್ಟ್ ವೈಸು ಸೂಪರ್ ಆಗಿರುತ್ತೆ. ನೀವು ಕೂಡ ಬಂದು ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಕಬಾಬ್ ಅಂತೂ, ಕಬಾಬ್ ಮೇಲೆ ಈ ರೀತಿ ಏನು ಪೌಡರ್ ಹಾಕಿ ಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತದು. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಹೊಸಕೋಟೆಲಿ ಇನ್ನೊಂದ್ ಕಡೆ ಫೇಮಸ್ ಕಬಾಬ್ ಸೆಂಟರ್ ಇದೆ, ಬಟ್ ನನ್ಗಲ್ಲೇನು ಜೀರಿಗೆ ಫ್ಲೇವರ್ ಜಾಸ್ತಿ ಅಂತ ಅನ್ಸುತ್ತೆ. ತಿನ್ನುವಾಗ ಜೀರಿಗೆ ಫ್ಲೇವರ್ ಅನ್ಸುತ್ತೆ ನನ್ಗೆ, ಹಂಗಾಗಿ ನನಗೆ ಇಲ್ಲೇ ತುಂಬಾ ಇಷ್ಟ ಆಗುತ್ತೆ. ನೀವ್ ಯಾರಾದ್ರೂ ಹೊಸಕೋಟೆ ಕಡೆ ಬಂದ್ರೆ ಖಂಡಿತ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ ಯು. ಕಾಲೆಲ್ಲ ಚೆನ್ನಾಗಿ ಬೆಂದಿದ್ಯಾ? ಇಷ್ಟ ಆಯ್ತಾ? ಸೂಪರ್ ಆಗಿದೆ. ನಿನಗೆ ನಮ್ ಗಿರಿಯಣ್ಣ ನಲ್ಲಿ ಮೂಳೆ ಎಳಿತವನೆ, ಗಿಲ್ಲಿ ತರ ನಲ್ಲಿ ಮೂಳೆ. ಆಕ್ಚುಲಿ ಸೂಪ್ ತುಂಬಾ ಚೆನ್ನಾಗಿದೆ. ನಾನು ಎವ್ರಿ ವೀಕ್ ಬಂದು ನನ್ನ ಮಗನಿಗೆ ಈ ಸೂಪ್ ಕುಡಿಸ್ತೀನಿ, ಅವನು ಕುಡಿತಾನೆ, ನಾನು ಕುಡಿತೀನಿ. ಇವತ್ತೇನಪ್ಪಾ ಅಂದ್ರೆ ನಮ್ಮ ಮಂಜು ಒಬ್ಬ ಮಿಸ್ ಆಗಿದ್ದಾನೆ, ಅವ್ನ್ ಯಾವಾಗ್ಲೂ ಜೊತೆಲಿ ಬರ್ತಾ ಇಲ್ಲ. ಸೂಪ್ ತುಂಬಾ ಚೆನ್ನಾಗಿರುತ್ತೆ, ಬಂದು ಕುಡಿಯಿರಿ. ಹಾ, ತಮ್ದಿಲ್ ಕುಡಿತಾ ಇದ್ದಾರೆ ಇವತ್ತು. ತಿನ್ನು. ನಮ್ ಪ್ರಸನ್ನ ನಿಂಬೆಹಣ್ಣು ಸಮೇತ ತಿನ್ಕೋತಾ ಇದ್ದಾನೆ. ಯಪ್ಪ, ನೀವ್ಯಾರಾದ್ರೂ ನಿಂಬೆಹಣ್ಣು ಲವರ್ಸ್ ಆಗಿದ್ರೆ ಕಮೆಂಟ್ ಮಾಡಿ, ನಿಮ್ಗೆ ಇಷ್ಟನಾ ಅಂತ. ಹೆಂಗ್ ತಿಂತಾ ಇದಾರೆ ನೋಡಿ ಯಪ್ಪ, ಫೇಸಲ್ಲಿ ಒಂಚೂರು ರಿಯಾಕ್ಷನ್ ಆಕ್ಷನ್ ಏನೂ ಇಲ್ಲ. ಇವನು ಅವನು ನೋಡ್ತಾ ಇದ್ದಾನೆ ಹೆಂಗ್ ತಿಂತಾನೆ ಅಂತ. ಅಣೆ ಹುಳಿ ಆಯ್ತಿಲ್ವಾ? ನೀನೊಂದು ಟ್ರೈ ಮಾಡೋಣ. ಒಂದ್ಸಲ ನೋಡು, ಅಟ್ಲೀಸ್ಟ್ ಟೇಸ್ಟ್ ನೋಡಿ ಹೋಗ್ಲಿ. ಇವ್ನು ನೋಡಿ ಹೆಂಗ್ ತಿಂತಾ ಇದ್ದಾನೆ, ಒಳ್ಳೆ ಚಾಕ್ಲೇಟ್ ತಿನ್ನಂಗ್ ತಿಂತ ಇದ್ದಾನೆ ನಿಂಬೆ ಹಣ್ಣನ್ನ. ಯಪ್ಪ ದೇವ್ರೆ,
ಕಬಾಬು ಮತ್ತು ಕಾಲು ಸೂಪ್ ಎಲ್ಲ ತಿಳ್ಕೊಂಡು ಮನೆ ಕಡೆ ಹೊರಟ್ವಿ. ಇಷ್ಟ ಆಯ್ತಲ್ವಾ? ಸೂಪರ್ ಇಷ್ಟ ನನಗೂ ಕೂಡ ತುಂಬ ಇಷ್ಟ ಆಯಿತು. ನೀವು ಯಾರಾದರೂ ನೆಕ್ಸ್ಟ್ ಟೈಮು ಹೊಸಕೋಟೆ ಕಡೆ ಬಂದರೆ ಇಲ್ಲಿ ಟ್ರೈ ಮಾಡಿ. ಸೊ ಇದು ಯಾವ ಬಿರಿಯಾನಿ ಸೆಂಟರ್ ಅಂತ ಹೇಳಿ ತೋರಿಸ್ತೀನಿ. ಒಂದು ಸೆಕೆಂಡ್ ಬನ್ನಿ. ನಾವು ಪ್ರತಿ ಭಾನುವಾರ ಇಲ್ಲಿಗೆ ಬಂದು ಕಾಲು ಸೂಪ್ ಕುಡಿಯೋದು, ರಾಜ್ ದಮ್ ಬಿರಿಯಾನಿ ಅಂತ. ಇದು ಟೋಲಿಂದ ಬಂದ ತಕ್ಷಣ ಸಿಗುತ್ತೆ ನಿಮಗೆ. ಟೋಲಿಂದ ಸ್ವಲ್ಪ ಮುಂದೆ ಬಂದರೆ ಸರ್ವಿಸ್ ರೋಡಲ್ಲಿ ಬರಬೇಕು. ತೋರಿಸ್ತೀನಿ, ಒಂದು ಸೆಕೆಂಡ್ ಇರಿ. ಈ ರೀತಿ ಸರ್ವಿಸ್ ರೋಡ್ ಇದೆ. ಈ ಸರ್ವಿಸ್ ರೋಡಲ್ಲಿ ಬಂದರೆ ಇಲ್ಲೇ ಸಿಗುತ್ತೆ. ಇಲ್ಲಿ ಒಂದು ಹಳೆ ಸೇತುವೆ ಇದೆ, ಬ್ರಿಡ್ಜು ಹಳೇದು. ಈ ಟೋಲಿಂದ ಮುಂದೆ ಬರಬೇಕು ಒಂದು ಸ್ವಲ್ಪ. ಅಲ್ಲಿ ಟೋಲಿಂದ ಮುಂದೆ ಬಂದು ಈ ರೀತಿ ಸರ್ವಿಸ್ ರೋಡಲ್ಲಿ ಬಂದರೆ ಹಳೇದು ಬ್ರಿಡ್ಜ್ ಇದೆ, ಇಲ್ಲಿ ಬಂದರೆ ಇಲ್ಲೇ ಸಿಗುತ್ತೆ ರಾಜ್ ದಮ್ ಬಿರಿಯಾನಿ ಅಂತ. ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಬಂದರೆ ಖಂಡಿತ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಪರ್ಸ್ನಲಿ ಇಲ್ಲಿ ಸಿಗೋ ಕಾಲು ಸೊಪ್ಪು ಮತ್ತು ಬಿರಿಯಾನಿ ತುಂಬಾ ಇಷ್ಟ. ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಕಾಲು ಸೊಪ್ಪು ಮತ್ತು ಬಿರಿಯಾನಿ ತುಂಬ ಇಷ್ಟಪಡೋರು, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅಥವಾ ನಿಮ್ಮ ಫ್ಯಾಮಿಲಿ ಯಾರಿಗಾದರೂ ಕಾಲು ಸೊಪ್ಪು ತುಂಬ ಇಷ್ಟಪಡೋರಿದ್ರೆ ಅಂದರೆ ಕಾಲು ಸೊಪ್ಪು ಮತ್ತು ಖಂಡಿತವಾಗಿಯೂ ನೀವು ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.